Hello students, come back to the class 7th standard. Now today I am going to explain you about a poem named Awareness. ಸೊ ಇಲ್ಲಿ ನಾನು ಇವತ್ತು ತಮಗೆ ಹೇಳ್ಕೊಡ್ತಾ ಇರುವಂತಹ ಪದ್ಯ ಅವೇರ್ನೆಸ್ ಅಂತ ಹೇಳಿ. ಅವೇರ್ನೆಸ್ ಅಂದರೆ ಜಾಗರೂಕರಾಗುವುದು ಅಂತ ಅರ್ಥ. ಆತ್ಮೀಯ ವಿದ್ಯಾರ್ಥಿಗಳೇ, ಮೈ ಡಿಯರ್ ಸ್ಟೂಡೆಂಟ್ಸ್, before going for the awareness of the poem, here some instructions are given and some questions are asked. Let us go through those things. We celebrate World Water Day on March 22nd. See what we are, World Water Day, ವಿಶ್ವ ನೀರಿನ ದಿನ ಅಂಥೇಳಿ ನಾವು 22ನೇ ಮಾರ್ಚ್, ಪ್ರತಿ ವರ್ಷ 22ನೇ ಮಾರ್ಚ್ದಂದು ಆನ್ 22nd ಮಾರ್ಚ್ ವಿ ಸೆಲೆಬ್ರೇಟ್ ವರ್ಲ್ಡ್ ವಾಟರ್ ಡೇ. ನಿಮಗೆ ಗೊತ್ತು ಹೌ ಮಚ್ ಪ್ರೆಷಿಯಸ್ ಈಸ್ ವಾಟರ್, ನೀರಿನ ಮಹತ್ವ ಏನು ಎಂಬುದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಇದರ ಮಹತ್ವ ತಿಳಿಬೇಕು ಅಂದರೆ ಎಸ್ಪೆಷಲಿ ಇನ್ ದ ಸಮ್ಮರ್ ಸೀಸನ್, ಸ್ಕ್ಯಾರ್ಸಿಟಿ ಆಫ್ ವಾಟರ್, ನಾವೆಷ್ಟು ನೀರಿನ ಬಗ್ಗೆ ಆತಂಕವನ್ನು ಪಡ್ತಾ ಇರ್ತೀವಿ ಎಂಬುದು ಎಸ್ಪೆಷಲಿ ಇಲ್ಲಿ ಇಂತಹ ಒಂದು ಪ್ರದೇಶದಲ್ಲಿ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ನಮಗೆ ಆಗಿರುವಂತಹ ಅನುಭವ. ಅಂದರೆ ನೀರಿನ ಬಗ್ಗೆ ಹಾಹಾಕಾರ. ಸೊ ಟು ಪ್ರೊಟೆಕ್ಟ್ ಆ ನೀರನ್ನು ಉಳಿಸೋದರಗೋಸ್ಕರ ನಮ್ಮಿಂದ ಆಗೋಷ್ಟು ಕೆಲಸಗಳನ್ನು ನಾವು ಮಾಡಬೇಕು. ಅಂದರೆ ನಳಗಳನ್ನು ಮುಚ್ಚುವುದು, ಅವಾಗವಾಗೆ ನೋಡ್ಕೊಳ್ಳೋದು. ವಿ ಹ್ಯಾವ್ ಟು ಲುಕ್ ಆಫ್ಟರ್ ದ ಟ್ಯಾಪ್ಸ್, ವಿ ಶುಡ್ ನಾಟ್ ಲೀವ್ ದ ವಾಟರ್ ಇನ್ ದ ಸೇಮ್ ವೇ. ದೀಸ್ ಆರ್ ದ ಅವೇರ್ನೆಸ್ ದಟ್ ವಿ ಕಮ್ ಟು ನೋ ವೆನ್ ದ ಡೇ ಈಸ್ ಸೆಲೆಬ್ರೇಟೆಡ್. ಆ ದಿನಗಳ ಆಚರಣೆ ಅಂತ ಹೇಳಿದಾಗ, ವೆನ್ ದ ಡೇ ಈಸ್ ಸೆಲೆಬ್ರೇಟೆಡ್, ಇಟ್ ಶುಡ್ ನಾಟ್ ಬಿ ಓನ್ಲಿ ಫಾರ್ ದ ಕನ್ಸರ್ನ್ ಡೇ, ಕೇವಲ ಆ ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ಇಡಿಯಾಗಿರುವಂತಹ ಒಂದು ಜೀವನದಲ್ಲಿ ನಾವು ಅದರ ಮಹತ್ವವನ್ನು ತಿಳ್ಕೊಳ್ಬೇಕು. ಫಾರ್ ದಿಸ್ ರೀಸನ್ ಎವ್ರಿ ಇಯರ್ ಆನ್ ಪರ್ಟಿಕ್ಯುಲರ್ ಡೇಸ್ ಸಮ್ ಸೆಲೆಬ್ರೇಷನ್ಸ್ ಆರ್ ಟೇಕಿಂಗ್ ಪ್ಲೇಸ್. ಸೊ ಇನ್ ದ ಸೇಮ್ ವೇ ಆಸ್ ವಿ ಆಲ್ರೆಡಿ came to know, ವರ್ಲ್ಡ್ ವಾಟರ್ ಡೇ is celebrated on March 22nd. ಇನ್ ದ ಸೇಮ್ ವೇ ವಾಟ್ ಡು ವಿ ಸೆಲೆಬ್ರೇಟ್ ಆನ್ ದೀಸ್ ಡೇಸ್ ಅಂತ ಇದೆ. ಮೊದಲನೆಯ ಪ್ರಶ್ನೆ ಫೆಬ್ರವರಿ 4th ಅಂತ ಹೇಳಿ. ಯಾವ ಡೇ ತಮಗೂ ಗೊತ್ತಿರಬಹುದು, ಗೊತ್ತಿದ್ದರೆ ಬಹಳ ಒಳ್ಳೆಯದು. ಇಫ್ ಯು ಡೋಂಟ್ ನೋ, ಎಸ್ ಯು ಕ್ಯಾನ್ ಕೋಟ್ ದ ಪಾಯಿಂಟ್. ಆನ್ ಫೆಬ್ರವರಿ 4th ವರ್ಲ್ಡ್ ಕ್ಯಾನ್ಸರ್ ಡೇ ಈಸ್ ಸೆಲೆಬ್ರೇಟೆಡ್. ಭಯಾನಕವಾಗಿರುವಂತಹ ರೋಗ ಕ್ಯಾನ್ಸರ್. ಇದು ಹೆಚ್ಚಾಗಿ ಬರೋದು ಟೊಬ್ಯಾಕೊ, ವೈನ್ ಸೇವನೆಯಿಂದ. ದುಶ್ಚಟಗಳಿಗೆ ಮನುಷ್ಯ ಬಲಿಯಾಗಿ ಅದರ ಪರಿಣಾಮವಾಗಿ ನೋಡಿ, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ಸ್ಗಳಾಗಿರ್ಬೋದು, ಗುಟ್ಕಾ ಆಗಿರ್ಬೋದು, ವಿತ್ ದಿಸ್ ಕ್ಯಾನ್ಸರ್ ಅನ್ನುವಂಥ ಭಯಾನಕವಾಗಿರುವಂಥ ರೋಗ ಮನುಷ್ಯನಿಗೆ ಕಾಡಿಸ್ತಾ ಇರುತ್ತೆ. ಸೊ ಆನ್ 4th ಫೆಬ್ರವರಿ 4th ಇಡೀ ವಿಶ್ವದಲ್ಲಿ 4th ಆಫ್ ಫೆಬ್ರವರಿ ಇಸ್ ಸೆಲೆಬ್ರೇಟೆಡ್ ಆ್ಯಸ್ ವರ್ಲ್ಡ್ ಕ್ಯಾನ್ಸರ್ ಡೇ. ಇನ್ ದ ಸೇಮ್ ವೇ ಏಪ್ರಿಲ್ 22nd ಅಂತ ಇದೆ. ಏಪ್ರಿಲ್ 22nd, ವಾಟ್ ಡು ವಿ ಸೆಲೆಬ್ರೇಟ್ ಆನ್ ದಿಸ್ ಡೇ? ಡು ಯು ನೋ? It is celebrated as Earth Day, ವಿಶ್ವ ದಿನ. It is celebrated as Earth Day. 22nd ಏಪ್ರಿಲ್, 22ನೇ ಏಪ್ರಿಲ್, ಅರ್ತ್ ಡೇ, ವಿಶ್ವ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡ್ತೀವಿ. ಇನ್ ದ ಸೇಮ್ ವೇ ಡಿಸೆಂಬರ್ 3rd, 3ನೇ ಡಿಸೆಂಬರ್, ಯಾವ ದಿನದಂದು ಆಚರಿಸ್ತೀವಿ? ಅದರ ಮಹತ್ವ ಏನು ಅಂದರೆ 3rd ಡಿಸೆಂಬರ್ ಈಸ್ celebrated as ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್. ಯಾರು ಡಿಸಬಿಲಿಟೀಸ್ಗಳಿಂದ ಬಳಲ್ತಾ ಇರ್ತಾರೆ, ಯಾರ್ದು ಕೈ ಇರಲ್ಲ, ಕಾಲಿರಲ್ಲ, ಕಣ್ಣಲ್ಲಿ ದೋಷ ಇರುತ್ತೆ, ದೀಸ್ ಪೀಪಲ್ಸ್ ಡೇ ಇಂಟರ್ನ್ಯಾಷನಲ್. ನೋಡಿ, ಇವೆಲ್ಲವೂ ಕೂಡ ಎಲ್ಲ ಅಂತಾರಾಷ್ಟ್ರೀಯವಾಗಿ ಆಚರಣೆಯನ್ನು ಮಾಡುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 1 ಇದೆ ಇಲ್ಲಿ. ವೈ ಡು ವಿ ಸೆಲೆಬ್ರೇಟ್ ದೀಸ್ ಡೇಸ್? ನೋಡಿ, ನಾನು ನಿಮಗೆ ಹೇಳಿದೆ, ವಾಟ್ ಐ ಸೆಡ್ ಫಾರ್ ಯು. ವರ್ಲ್ಡ್ ವಾಟರ್ ಡೇ ಈಸ್ ಸೆಲೆಬ್ರೇಟೆಡ್ ಆನ್ 22nd ಮಾರ್ಚ್. 4th February is considered as World Cancer Day.
22nd April is considered as Earth Day. 3rd December is considered and celebrated as International Day of Persons with Disabilities. Why do we celebrate these days? ಯಾಕೆ ಈ ಥರ ಸುಮಾರು ದಿನಗಳನ್ನು ನಾವು ಆಚರಣೆಯನ್ನು ಮಾಡ್ತೀವಿ? In this way we celebrate a number of days. We celebrate ಕಾರ್ಮಿಕರ ದಿನ ಅಂಥೇಳಿ, ಆಮೇಲೆ ವಿಶ್ವ ಮಾನವ ದಿನ ಅಂಥೇಳಿ, ಟೀಚರ್ಸ್ ಡೇ, ಪ್ಯಾರೆಂಟ್ಸ್ ಡೇ, ಮದರ್ಸ್ ಡೇ, ಬ್ರದರ್ಸ್, ಸುಮಾರು ದಿನಗಳ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಅದರ ಮಹತ್ವ ಏನು? ವೈ ವಿ ಹ್ಯಾವ್ ಟು ಸೆಲೆಬ್ರೇಟ್? ಸೊ ದ್ಯಾಟ್ ವಿ ಮೇ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಡೇ. ಅದರ ಮಹತ್ವವನ್ನು ತಿಳ್ಕೊಳ್ಬೇಕು. ಮತ್ತು ನಾವು ಯಾವ ರೀತಿಯಾಗಿ ಭೂಮಿಯ ಮೇಲೆ ಜೀವನವನ್ನು ಮಾಡಬೇಕು, ಅದರಿಂದ ನಮಗೆ ಯಾವ ತೊಂದರೆಗಳು ಎಲ್ಲಿ ಉಟ್ಕೊಳ್ತವೆ, ಆ ತೊಂದರೆಗಳಿಂದ ನಾವು ಹೇಗೆ ಹೊರಬರಬೇಕು ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಮತ್ತು ಆ ವಸ್ತುವಿನ ಮಹತ್ವವನ್ನು ತಿಳ್ಕೊಳ್ಳೋದಕ್ಕೆ ಆ ದಿನಗಳ ಸೆಲೆಬ್ರೇಷನ್ಸ್ಗಳನ್ನು ನಾವು ಮಾಡ್ತೀವಿ. ಹಾಗೆ ಇಲ್ಲಿ ಕ್ವಶನ್ ನಂಬರ್ 2 ಇದೆ ನೋಡಿ. ಏನಂತಿದೆ? ಈಸ್ ದೇರ್ ಎನಿ ನೀಡ್ ಫಾರ್ ದ ಸೆಲೆಬ್ರೇಷನ್? ಗಿವ್ 2 ರೀಸನ್ಸ್ ಟು ಸಪೋರ್ಟ್ ಯುವರ್ ಆನ್ಸರ್. ಯಾವುದಾದ್ರೂ ಡೇಸ್ಗಳನ್ನು, ನಿಮಗೆ ಇಷ್ಟವಾಗಿರುವಂಥ ಕೆಲವೊಂದು ಡೇಸ್ಗಳನ್ನು ಹಾಕ್ಕೊಳ್ಳಿ. ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಯಾಕೆ? ಅದರ ಮಹತ್ವ ಏನು ಅಂತೇಳಿ ನೀವೇ ನಿಮ್ಮ ಯೋಚನೆಗೆ ತಕ್ಕಂತೆ ನಿಮಗೆ ಹೇಗೆ ಸರಿ ಅನಿಸುತ್ತೆ ಅಂತ ಒಂದೊಂದು ವಿಷಯದ ಮೇಲೆ 2-3 ವಾಕ್ಯಗಳನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿ. ಎಸ್, ಇನ್ ರೋಮನ್ ನಂಬರ್ 2 ಏನಂತ ಕೊಟ್ಟಿದ್ದಾನೆ ನೋಡಿ. ಸ್ಟಡಿ ದ ಪಿಕ್ಚರ್ಸ್ ಗಿವನ್ ಬಿಲೋ ಆ್ಯಂಡ್ ರೈಟ್ 2 sentences ಅಬೌಟ್ ಗ್ಲೋಬಲ್ ವಾರ್ಮಿಂಗ್ ಇನ್ ಯುವರ್ ನೋಟ್ಬುಕ್. ನೋಡಿ, ಇಲ್ಲಿ ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾನೆ. ಎಷ್ಟು ನೀಟಾಗಿರುವಂತಹ ಪಿಕ್ಚರ್ಸ್ಗಳಿದ್ದಾವೆ. ಇಲ್ಲಿ ಸೂರ್ಯ ಪ್ರಕಾಶಿಸ್ತಾ ಇದ್ದಾನೆ. ದ ಸನ್ ಈಸ್ ಬ್ರೈಟನಿಂಗ್ ಆ್ಯಂಡ್ ಅದನ್ನು ಯಾವ ರೀತಿಯಾಗಿ ಕಲಾಗಾರ ಚಿತ್ರಿಸಿದ್ದಾನೆ, ದ ಆರ್ಟಿಸ್ಟ್ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾನೆ ಅಂದರೆ ಆ ಸೂರ್ಯ ಒಂಥರ ನಗುತ್ತಾ ಇದ್ದಾನೆ ಅನ್ನೋಂಥ ರೀತಿಯಲ್ಲಿ ಕಾಣಿಸ್ಕೊಡ್ತಾ ಇದೆ. ಯಾವಾಗ ನಗ್ತಾನೆ? ಹಚ್ಚ ಹಸುರಾಗಿದೆ ಭೂಮಿ ಅಂತ ಹೇಳಿದಾಗ ಸೂರ್ಯನಿಗೆ ಕೂಡ ನಗು ಬರುತ್ತೆ, ಅದಕ್ಕೂ ಕೂಡ ತೃಪ್ತಿ ಸಿಗುತ್ತೆ. ಆದರೆ ಇಲ್ಲಿಯ ಸೂರ್ಯ ನೋಡಿ ಯೋಚನಾಮಗ್ನವಾಗಿಬಿಟ್ಟಿದ್ದಾನೆ. ಯಾಕೆ? ಭೂಮಿಯಲ್ಲಿ ಗಿಡ ಮರಗಳು ಕಡಿಮೆ ಆಗಿಬಿಟ್ಟಿದ್ದಾವೆ. ಸೊ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಈ ಪಿಕ್ಚರನ್ನು ನೋಡಿಕೊಂಡು ಈ ಪಿಕ್ಚರ್ನಿಂದ ನಿಮಗೆ ಯಾವ ರೀತಿಯ ಯೋಚನೆಗಳು ಬರ್ತಾ ಇದ್ದಾವೆ, ವಾಟ್ ಈಸ್ ದ ಐಡಿಯಾ ದ್ಯಾಟ್ ಯು ಆರ್ ಗೆಟಿಂಗ್? ಕಮ್ ಆನ್, ಟ್ರೈ ಟು ರೈಟ್ ಇನ್ ಯುವರ್ ನೋಟ್ಬುಕ್ಸ್ ಅಟ್ಲೀಸ್ಟ್ 2 sentences, 3 sentences. ಇಫ್ ಯು ಕ್ಯಾನ್ ರೈಟ್ ಮೋರ್, ಅದ್ರ ಮೇಲೆ ಇನ್ನೂ ನಿಮಗೆ ಜಾಸ್ತಿ ಬರೀಲಿಕ್ಕಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಕೂಡ ನೀವು ಬರೀಬೋದು. ಎಸ್, whatever the matter may be, let us come back to the poem Awareness, which is written by Sylvia Stultz ಅನ್ನುವಂತಹ ಕವಿ ಈ ಒಂದು ಪದ್ಯದ ರಚನೆಯನ್ನು ಮಾಡಿದ್ದಾರೆ. ಅವೇರ್ನೆಸ್ ಅಂದರೆ ನಾನೀಗಾಗಲೇ ನಿಮಗೆ ಹೇಳಿದ್ದೀನಿ, ಜಾಗರೂಕರಾಗುವುದು. ನಮ್ಮ ಹೆಜ್ಜೆಗೂ ಕೂಡ ನಾವು ಜಾಗರೂಕರಾಗಿ ಜೀವನವನ್ನು ಮಾಡಿದಾಗ we can get success in the life. We can solve a number of problems which ಟುಡೇಸ್ ಜನ್ರೇಷನ್ ಈಸ್ ಫೇಸಿಂಗ್. ಇವತ್ತು ನಡೆಸ್ಕೊಳ್ತಾ ಇರುವಂಥ, ಜೀವನ ಮಾಡ್ತಾ ಇರುವಂಥ ಪೀಳಿಗೆಯ ಮುಂದೆ ಸುಮಾರು ತರಹದ ಪ್ರಶ್ನೆಗಳ ಸರಮಾಲೆ ಇದೆ. ಎ ನಂಬರ್ ಆಫ್ ಕ್ವಶನ್ಸ್ ಆರ್ ದೇರ್ ಇನ್ ಫ್ರಂಟ್ ಆಫ್ ಟುಡೇಸ್ ಜನ್ರೇಷನ್. ಟು ಓವರ್ಕಮ್ ವಿತ್ ದೀಸ್ ಪಾಯಿಂಟ್ಸ್, ವಿತ್ ದೀಸ್ ಪ್ರಾಬ್ಲಮ್ಸ್, ವಿ ಮಸ್ಟ್ ಹ್ಯಾವ್ ದ ಐಡಿಯಾ. ಫಾರ್ ದ್ಯಾಟ್ ವಿ ಮಸ್ಟ್ ಬಿ ಅವೇರ್. ದೆನ್ ಓನ್ಲಿ ಎವ್ರಿಥಿಂಗ್ ಈಸ್ ಪಾಸಿಬಲ್. Come on children, before going for the explanation of the poem, I shall go through the poem, just you can watch in your textbooks. Broken bottles and charred pieces of glass, wadded up newspapers tossed on the grass, pouring off concrete and tearing out trees, this is the environment that surrounds me. Poisons and insecticides sprayed on our food, oceans filling with thick oil crude, all sea life destined to a slow, awayful doom. These are the things we are to consume. Mills pumping out iron, expelling yellow fumes, airlines emitting caustic gases from fuels, weapons of destruction tested at
desolate sights, and this is the air that's to sustain life. There has to be something that someone can do, like raise the awareness to those around you, that if we don't hit the problem at hand, it's your life that's at stake, the destruction of man. See, students, in this poem there are totally 4 stanzas. Each stanza is containing 4 lines. ಈ ಪದ್ಯ 16 ಸಾಲುಗಳುಳ್ಳ ಒಂದು ಪದ್ಯವಾಗಿದೆ. In every stanza there are 4 lines, and after 4 lines there is a big question mark in the 3 paragraphs. See, come on, observe here. ನೋಡಿ, ಇಲ್ಲಿ ಒಂದು ಕ್ವಶನ್ ಮಾರ್ಕು, ಈ 4 ಲೈನ್ಸ್ ಆದಮೇಲೆ ಒಂದು ಕ್ವಶನ್ ಮಾರ್ಕ್, ಇಲ್ಲಿ 4 ಲೈನ್ಸ್ ಆದಮೇಲೆ ಕ್ವಶನ್ ಮಾರ್ಕ್, ಇಲ್ಲಿ 4 ಲೈನ್ಸ್ ಆದಮೇಲೆ ಕ್ವಶನ್ ಮಾರ್ಕ್, ಆ್ಯಂಡ್ ಲಾಸ್ಟ್ ದೇರ್ ಇಸ್ ಅ ಫುಲ್ ಪಾಯಿಂಟ್. ವಾಟ್ ಡಸ್ ಇಟ್ ಸ್ಟೇಟ್ಸ್? ಇಲ್ಲಿ ನೋಡಿ, ನೀವು ಪಿಕ್ಚರ್ಸ್ಗಳನ್ನು ನೋಡ್ಬೋದು. ಇನ್ ದ ಫಸ್ಟ್ ಪಿಕ್ಚರ್ ಏನು ಬಿದ್ದಿದೆ? ಬಾಟಲ್ಸ್ಗಳು ಬಿಟ್ಟಿದ್ದಾವೆ. ಆಮೇಲೆ ಇಲ್ಲಿ ನೋಡಿ, ಪೇಪರ್ಸ್ಗಳು, ಕ್ರೂಡ್ ಆಯಿಲು, ಮತ್ತು ನಮ್ಮ ಆಹಾರದ ಮೇಲೆ ಸಿಂಪಡಿಸ್ತಾ ಇರುವಂತಹ ಕೆಮಿಕಲ್ಸ್ಗಳು. ಇಲ್ಲಿ ನೋಡಿ, ಪ್ರಾಣಿ ಪಕ್ಷಿಗಳು ಯಾವ ತೊಂದರೆಯನ್ನು ಅನುಭವಿಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ತಾವು ನೋಡ್ಬೋದು. ಕೊನೆಯ ಪಕ್ಷ ಈ ಪದ್ಯ ನಮಗೆ ಏನನ್ನು ತೋರಿಸ್ಕೊಡ್ತಾ ಇದೆ? ವಾಟ್ ಈಸ್ ಇಟ್ ಟೀಚಿಂಗ್ ಫಾರ್ ಅಸ್? ಅದು ನಮ್ಮನ್ನು ಏನು ಹೇಳ್ತಾ ಇದೆ ಅಂದರೆ, ನಮಗೆ ಪ್ರಶ್ನೆಗಳನ್ನು ಕೇಳುವ ಮೂಲಕ ಕೊನೆಯಲ್ಲಿ ಒಂದು ಪರಿಹಾರ, ಅಂದರೆ ಕೊನೆಗೆ ನಾವು ಈ ರೀತಿಯಾಗಿ ನಡ್ಕೊಂಡ್ಬಿಟ್ರೆ ನಮ್ಮ ಜೀವನ ಏನಾಗುತ್ತೆ ಎಂಬುದನ್ನು ತೋರಿಸ್ಕೊಡ್ತಾ ಇದೆ. ನೋಡಿ, ಜೀವನದ ಪ್ರತಿಯೊಂದು ಹಂತದಲ್ಲಿ ಅವೇರ್ ಆಗಿರೋದು ಬಹಳ ಉತ್ತಮ. ಸಿ, ಟುಡೇ ಇವತ್ತು ನಾವು ಕಾಂಟೇಜಿನಿಯಸ್ ಡಿಸೀಸ್ ಅಂತ ಹೇಳ್ತೀವಿ, ಇನ್ಫೆಕ್ಷಸ್ ಡಿಸೀಸ್ ಟುಡೇ ವಿ ಸೇ ಫಾರ್ ದ ಕೊರೋನಾ, ಕೋವಿಡ್-19. ಹೌದಾ? ನಮ್ಮಲ್ಲಿ ನಾವು ಜಾಗರೂಕರಾದರೆ ಏನು ಮಾಡಬೇಕಾಗತ್ತೆ? ಅದರ ಬಗ್ಗೆ ಅದು ಅಷ್ಟು ಸುಲಭವಾಗಿ ಹೋಗುವಂತಹ ಒಂದು ರೋಗ ಅಲ್ಲ. ಆ್ಯಂಡ್ ಇಟ್ ಈಸ್ ನಾಟ್ ಸೋ ಡೇಂಜರಸ್ ಡಿಸೀಸ್ ಆಲ್ಸೋ. ಅದು ಅಷ್ಟು ಭಯಾನಕವಾಗಿರುವಂತಹ ರೋಗನೂ ಅಲ್ಲ. ನಾವು ಪದೇ ಪದೇ ಈಗಾಗಲೇ ನಮಗೆ ತಿಳಿಸ್ತಾ ಇರುವ ಹಾಗೆ ಎಲ್ಲರಿಗೂ ಕೂಡ ಇದರ ಜ್ಞಾನ ಬಂದುಬಿಟ್ಟಿದೆ. ಪದೇ ಪದೇ ಸೋಪ್ಲಿಂದ, ಯಾವುದೇ ಒಂದು ಸೋಪ್ಲಿಂದ ಕೈಯನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಸ್ಯಾನಿಟೈಸರ್ಸ್ಗಳನ್ನು ಯೂಸ್ ಮಾಡೋದಾಗಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ಬಾಯಿಗೆ ಮಾಸ್ಕನ್ನು ಧರಿಸೋದಾಗಿರ್ಬೋದು. ಸೊ ವಾಟ್ ಈಸ್ ದಿಸ್ ನೋನ್ ಆ್ಯಸ್ ಯಾಕೆ ಹೇಳ್ತಾ ಇದ್ದೇನೆಂದರೆ, ದಿಸ್ ಈಸ್ ನೋನ್ ಆ್ಯಸ್ ಅವೇರ್ನೆಸ್. ಈ ಥರ ಮಾಡೋದರಿಂದ ಬಹುಶಃ ರೋಗ ನಮ್ಮಿಂದ ದೂರ ಇರಬಹುದು ಅನ್ನುವಂತಹ ಒಂದು ಯೋಚನೆ. ಇದೇ ಅವೇರ್ನೆಸ್, ಇದೇ ಜಾಗೃತಿ. ಅದರ ಬಗ್ಗೆ ನಮಗೆ ಅರಿವು ಮೂಡಬೇಕು. ಕ್ಲೀನಾಗಿರೋಂಥ ಪ್ಲೇಸಸ್ಗಳಲ್ಲಿ ವಾಸ ಮಾಡೋದು, ಸ್ವಚ್ಛವಾಗಿ ಬಟ್ಟೆಗಳನ್ನು ಹಾಕ್ಕೊಳ್ಳೋದು, ಒಳ್ಳೆಯ ಕ್ಲೈಮೇಟ್ನಲ್ಲಿ, ವಾತಾವರಣದಲ್ಲಿ ಜೀವನವನ್ನು ಮಾಡೋದು, ಶುದ್ಧವಾಗಿರುವಂಥ ಆಹಾರವನ್ನು ತೆಗೆದುಕೊಳ್ಳೋದು. ಇವಾಗ ನೀರು ಚೆನ್ನಾಗಿ ಬರ್ತಾ ಇಲ್ಲ, ಫಿಲ್ಟರ್ಡ್ ವಾಟರ್ ನಮಗೆ ಸಿಗ್ತಾ ಇಲ್ಲ. ಸೊ ಕಾಯಿಸಿ ನೀರನ್ನು ಸೇವನೆಯನ್ನು ಮಾಡೋದು. ಆದಷ್ಟು ನಮ್ಮ ಪಾಡಿಗೆ ನಾವು ಜಾಗರೂಕರಾಗಿ ಜೀವನವನ್ನು ಮಾಡಿದಾಗ ಅದು ಭಯಾನಕ ಅಂತ ಹೇಳಿ ಏನು ತೋರಿಸ್ಕೊಳ್ತಾ ಇದ್ದಾರೆ, ಅದರಿಂದ ನಾವು ತಪ್ಪಿಸ್ಕೊಳ್ಬಹುದು. ಹಾಗೆ ನೋಡಿದರೆ ಅದು ಕೂಡ ಅಷ್ಟು ಭಯಾನಕವಾಗಿರುವಂಥದ್ದು ಅಲ್ಲ. ಇಫ್ ವಿ ಆರ್ ಅವೇರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಪದ್ಯವು ಕೂಡ ನೇಚರ್ ಬಗ್ಗೆ ಜಾಸ್ತಿಯಾಗಿ ಜ್ಞಾನವನ್ನು ಚೆಲ್ತಾ ಇರುವಂತಹ ಒಂದು ಪದ್ಯವಾಗಿದೆ. ಬಿಕಾಸ್ ಇನ್ ದಿಸ್ ಪೋಯಮ್ ವಿ ಆರ್ ಅಬ್ಸರ್ವಿಂಗ್ ಹೌ ಮ್ಯಾನ್ ಈಸ್ ಡಿಸೊಬೀಡಿಯಂಟ್ ಫಾರ್ ದ ನೇಚರ್. ನೋಡಿ, ಮನುಷ್ಯ ನೇಚರ್ ಜೊತೆಯಲ್ಲಿ ಚಾಲೆಂಜನ್ನು ಮಾಡ್ಕೊತ ಹೋಗ್ಬಿಟ್ರೆ ಅಟ್ ಲಾಸ್ಟ್ ನೇಚರ್ ಏನು ಮಾಡಿಬಿಡುತ್ತೆ ಅಂದರೆ ನಮ್ಮನ್ನು ಡಿಸ್ಟ್ರಕ್ಟ್ ಮಾಡಿಬಿಡುತ್ತೆ. ಡಿಸ್ಟ್ರಕ್ಷನ್ ನಮಗಾಗಿ ಕಾದು ನಿಂತ್ಕೊಂಡ್ಬಿಡುತ್ತೆ. ಅಂದರೆ ನಾವು ಹಾಳಾಗೋಗ್ಬಿಡ್ತೀವಿ. ವಿ ಹ್ಯಾವ್ ಟು ಲವ್ ನೇಚರ್, ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ನೇಚರ್. ಗಿಡ ಮರಗಳನ್ನು ನೆಟ್ಟೋದಾಗಿರ್ಬೋದು, ಅವುಗಳು ಹಾಳಾಗದ ಹಾಗೆ ನೋಡ್ಕೊಳ್ಳೋದಾಗಿರ್ಬೋದು. ನೋಡಿ, ಇವಾಗ ಫ್ಯಾಕ್ಟ್ರೀಸ್ಗಳಿಂದ ಅದರಿಂದ ಧೂಳು, ಸ್ಮೋಕು, ಡಸ್ಟ್ ಎಲ್ಲ ಬರ್ತಾ ಇರುತ್ತೆ. ಹಾಗಂತ ಹೇಳಿ ನಾವು ಫ್ಯಾಕ್ಟ್ರೀಸ್ಗಳನ್ನು ಮುಚ್ಚೋಕ್ಕಾಗಲ್ಲ. ವಾಟ್ ವಿ ಹ್ಯಾವ್ ಟು ಡೂ? ವಿ ಹ್ಯಾವ್ ಟು ಪ್ಲಾಂಟ್ ಎ ನಂಬರ್ ಆಫ್ ಟ್ರೀಸ್. ಇಫ್ ನಂಬರ್ ಆಫ್ ಟ್ರೀಸ್ ಆರ್ ದೇರ್, ಆಟೋಮೆಟಿಕ್ಲಿ ದ ಕ್ಲೈಮ್ಯಾಕ್ಸ್ ಬಿಕಮ್ಸ್ ಕ್ಲೀನ್ ಆ್ಯಂಡ್ ನೀಟ್. ಆ್ಯಂಡ್ ಅದಕ್ಕೆ ಪರಿಹಾರ ಇದೆ. ಆ ಪರಿಹಾರವನ್ನು ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. Yes, come on student, let us come for the first paragraph of the poem, in which the poet Sylvius Teltus asks questions.
ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಬ್ರೋಕನ್ ಬಾಟಲ್ಸ್ ಆ್ಯಂಡ್ ಚಾರ್ಡ್ ಪೀಸಸ್ ಆಫ್ ಗ್ಲಾಸ್, ವ್ಯಾಟೆಡ್ ಅಪ್ ನ್ಯೂಸ್ ಪೇಪರ್ಸ್ ಟಾಸ್ಡ್ ಆನ್ ದ ಗ್ರಾಸ್, pouring of concrete and tearing out trees. This is the environment that surrounds me. ನೋಡಿ, ನಾನು ಎಂತಹ ಒಂದು ಎನ್ವಿರಾನ್ಮೆಂಟ್ ಅಂದರೆ ನಮ್ಮ ಸುತ್ತಮುತ್ತಲಿರುವಂತಹ, ಸೊ ಇಂತಹ ಒಂದು ಎನ್ವಿರಾನ್ಮೆಂಟ್ ನಾನು ಯಾವ ರೀತಿಯಾಗಿ ಸರೌಂಡ್ ಆಗಿದ್ದೇನೆ ಅಂದರೆ ನನ್ನ ಅಕ್ಕಪಕ್ಕದಲ್ಲಿ ಏನಿದ್ದಾವೆ, ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆಯ ಮುಖಾಂತರ ಕವಿಯಾದಂಥವ್ರು ಹೇಳ್ಕೊಡ್ತಾ ಇದ್ದಾರೆ. ವಾಟ್ ಆರ್ ದೇರ್, ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ದ್ಯಾಟ್ ಸರೌಂಡ್ಸ್ ಮೀ. ನೋಡಿ, ಒಂದು ಕಾಲ ಯಾವ ಥರ ಇತ್ತು ಅಂದರೆ ಶುದ್ಧವಾಗಿರುವಂಥ ವಾತಾವರಣ, ಅಕ್ಕಪಕ್ಕದಲ್ಲಿ ಹಸಿರಾಗಿರುವಂಥ ಗಿಡ ಮರಗಳು, ಆಮೇಲೆ ಪ್ರಾಣಿ ಪಕ್ಷಿಗಳು ಇರ್ತಾಯಿದ್ವು, ಮನೆಗಳು ಇರ್ತಾಯಿದ್ವು. ಒಂದು ಮನೆಯ ಮುಂದೆ ಸುಮಾರು ಗಿಡಗಳು, ಮನೆಯ ಹಿತ್ತಲಲ್ಲಿ ಗಿಡಗಳು, ಮನೆಯ ಮುಂಭಾಗದಲ್ಲಿ ಗಿಡಗಳು. ಇನ್ ದಿಸ್ ವೇ ವಿ ಆರ್ ಅಬ್ಸರ್ವಿಂಗ್ ಎ ನಂಬರ್ ಆಫ್ ಥಿಂಗ್ಸ್. ಬಟ್ ಟುಡೇ there are very dangerous things that we are observing which are surroundings for us. Broken bottles and charred pieces of glass. See, the first stanza of the poem says, ನೋಡಿ, ನೀರನ್ನು ಕುಡಿದು, ಬಾಟಲ್ಸ್ಗಳಲ್ಲಿ ನೀರನ್ನು ಕುಡಿದು ಎಲ್ಲಿ ಬೇಕಲ್ಲಿ ಬಾಟಲ್ಸ್ಗಳನ್ನು ಬಿಸಾಕ್ಬಿಡ್ತೀವಿ. ನಮಗೆ ನಾವು ಎನ್ವಿರಾನ್ಮೆಂಟನ್ನು ಎಷ್ಟು ನೀಟಾಗಿ ಇಟ್ಕೊಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಮನೆಯಲ್ಲಿ ಕೂಡ ನಾವು ಇವತ್ತು ಪರಿಸ್ಥಿತಿ ಹೇಗಾಗಿಬಿಟ್ಟಿದೆ ಅಂದರೆ, ಟುಡೇ ಕಂಡೀಷನ್ ಇಸ್ ಸೋ ದ್ಯಾಟ್ ಇವತ್ತು ಮಕ್ಕಳು ಕೂಡ ಎಲ್ಲಿ ಬೇಕಲ್ಲಿ ವಸ್ತುಗಳನ್ನ ಚೆಲ್ಲಾಪಿಲ್ಲಿಯನ್ನಾಗಿ ಮಾಡಿಬಿಡ್ತಾರೆ. ಇಲ್ಲಿ ಪೋಯೆಟ್ ಹೇಳ್ತಾ ಇದ್ದಾರೆ, ಬ್ರೋಕನ್ ಬಾಟಲ್ಸ್, ನೋಡಿ, ನೀರನ್ನು ಕುಡಿದ ಮೇಲೆ ಅದನ್ನು ತುಳಿದು ಬಿಸಾಕ್ಬಿಟ್ಟಿದ್ದಾರೆ ಭೂಮಿಯ ಮೇಲೆ. ಆ್ಯಂಡ್ ಚಾರ್ಡ್ ಪೀಸಸ್ ಆಫ್ ಗ್ಲಾಸ್, ಗಾಜಿನ ಚೂರುಗಳು ಎಲ್ಲಿ ಬಿದ್ದಿದ್ದಾವೆ. ವ್ಯಾಡೆಡ್ ಅಪ್ ನ್ಯೂಸ್ ಪೇಪರ್ಸ್, ಮತ್ತು ನೋಡಿ ನ್ಯೂಸ್ ಪೇಪರ್ಸ್ಗಳು ಇಲ್ಲಿ ಪಿಕ್ಚರ್ನಲ್ಲಿ ಎಷ್ಟು ನೀಟಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಟಾಸ್ಡ್ ಆನ್ ದ ಗ್ರಾಸ್, ಸೊ ಅವೆಲ್ಲವನ್ನು ಏನು ಮಾಡಿಬಿಟ್ಟಿದ್ದಾರೆ, ಪೇಪರ್ ಬಂಡಲ್ಸ್ಗಳನ್ನು ಎಲ್ಲಿ ಬೇಕಲ್ಲಿ ಕೇರ್ಲೆಸ್ ಆಗಿ ಬಿಟ್ಟು ಎಲ್ಲಿ ಬೇಕಲ್ಲಿ ಚೆಲ್ಲಿಬಿಟ್ಟಿದ್ದಾರೆ. ಮತ್ತು ಪೋರಿಂಗ್ ಆಫ್ ಕಾಂಕ್ರೀಟ್ ಆ್ಯಂಡ್ ಟೇರಿಂಗ್ ಔಟ್ ಟ್ರೀಸ್, ಮತ್ತು ಮಕ್ಕಳು ಏನು ಮಾಡ್ತಾರೆ ಇವತ್ತು, ಗಿಡ ಮರಗಳನ್ನು ಎಲ್ಲಾದರೂ ಒಂದು ಚೆನ್ನಾಗಿ ಹೂ ಕಾಣಿಸ್ಕೊಡ್ತಾ ಇದೆ, ಗಿಡ ಇದೆ ಅಂದರೆ ಅದನ್ನು ಕಿತ್ತು ಹಾಕಿಬಿಡ್ತಾರೆ. ಇದು ಮನುಷ್ಯತ್ವ ಅಲ್ಲ. ಹೇಗೆ ಬೇಕಾಗಿ ಹರಿಯೋದು, ಮುರಿಯೋದು, ಗಿಡಗಳ ನಾಶವನ್ನು ಮಾಡೋದು, ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಂಥದ್ರಲ್ಲಿ ನನ್ನ ಬದುಕು ಇದೆ ಅಂತ ಹೇಳಿ ಕವಿ ಹೇಳ್ತಾ ಇದ್ದಾರೆ. ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ದಟ್ ಸರೌಂಡ್ಸ್ ಮೀ. ನೋಡಿ, ನಾನು ಎಂಥ ವಾತಾವರಣದಲ್ಲಿದ್ದೀನಿ ಅಂದರೆ, ನನ್ನನ್ನು ಯಾರು ಸುತ್ತುವರೆದಿದ್ದಾರೆ ಅಂದರೆ, ಮುಡಿದಿರುವಂತಹ ಬಾಟಲ್ಸ್ಗಳು, ಗಾಜಿನ ಚೂರುಗಳು, ಪೇಪರಿನ ಬಂಡಲ್ಸ್ಗಳು, ಮತ್ತು ಅರ್ಧಂಬರ್ಧ ಗಿಡಗಳನ್ನು ಹರಿದಾಕಿರುವಂತಹ ಗಿಡಗಳ ಅಕ್ಕಪಕ್ಕದಲ್ಲಿ ನನ್ನ ಜೀವನ ನಡೀತಾ, ಎಂತಹ ಕಾಲ ಬಂತು, ಹೌ ದ ಟೈಮ್ ಈಸ್ ಗೋಯಿಂಗ್ ಆನ್, ನಾನು ಎಂತಹ ವಾತಾವರಣದಲ್ಲಿ ಜೀವನವನ್ನು ಮಾಡ್ತಾ ಇದ್ದೀನಲ್ಲ ಅಂಥೇಳಿ ಕವಿಗೆ ದುಃಖ ಆಗ್ತಾಯಿದೆ. ಆ ದುಃಖದಲ್ಲಿ ತನ್ನನ್ನು ಎಂತಹ ಕ್ಲೈಮ್ಯಾಕ್ಸ್, ಎಂತಹ ವಾತಾವರಣ ತನ್ನನ್ನು ಸರೌಂಡ್ ಮಾಡಿಬಿಟ್ಟಿದೆ, ಸುತ್ತುವರೆದಿದೆ ಎಂಬುದನ್ನು ಕವಿ ಹೇಳ್ಕೊಡ್ತಾ ಇದ್ದಾರೆ. ಅದನ್ನೇ ಬ್ರೋಕನ್ ಬಾಟಲ್ಸ್ ಆ್ಯಂಡ್ ಚೇರ್ಡ್ ಪೀಸಸ್ ಆಫ್ ಗ್ಲಾಸ್, ಚೇರ್ಡ್ ಪೀಸಸ್ ಆಫ್ ಗ್ಲಾಸ್, ಅರ್ಧಂಬರ್ಧ ವಾಟ್ ಇಸ್ ಎ ಬರ್ಂಟ್ ಅಂದರೆ ಸುಟ್ಟು ಹಾಕಿರುವಂತಹ ಬ್ರೋಕನ್ ಬಾಟಲ್ಸ್ ಆ್ಯಂಡ್ ಚಾರ್ಡ್ ಪೀಸಸ್ ಆಫ್ ಗ್ಲಾಸ್, ಬ್ಯಾಟೆಡ್ ಅಪ್ ನ್ಯೂಸ್ ಪೇಪರ್ಸ್ ಟಾಸ್ಡ್ ಆನ್ ದ ಗ್ರಾಸ್. ಟಾಸ್ ಅಂದರೆ ಬಿಸಾಕೋದು, ಕೇರ್ಲೆಸ್ಲಿ ಥ್ರೋ, ಎಲ್ಲಿ ಬೇಕಲ್ಲಿ ಹೆಂಗೆ ಬೇಕಂಗೆ ಬಿಸಾಕೋದು. ಟಾಸ್ಡ್ ಆನ್ ದ ಗ್ರಾಸ್, ಪೋರಿಂಗ್ ಆಫ್ ಕಾಂಕ್ರೀಟ್ ಆ್ಯಂಡ್ ಟಿಯರಿಂಗ್ ಔಟ್ ಟ್ರೀಸ್. ದಿಸ್ ಈಸ್ ದ ಎನ್ವಿರಾನ್ಮೆಂಟ್ ದ್ಯಾಟ್ ಸರೌಂಡ್ಸ್ ಮೀ. ಈ ಇಂತಹ ಒಂದು ವಾತಾವರಣ ನನ್ನನ್ನು ಸುತ್ತುವರೆದಿದೆ ಅಂಥೇಳಿ ಕವಿಯಾಗಿರುವಂತಹ ಸೆಲ್ವಿಯಾ ಸ್ಟಲ್ಟಸ್ ಈ ಪದ್ಯದಲ್ಲಿ ದುಃಖಭರಿತವಾಗಿ ಪದ್ಯದ ರಚನೆಯನ್ನು ಮಾಡಿದ್ದಾರೆ. ಎಸ್, ಕಮ್ ಆನ್ ಚಿಲ್ಡ್ರನ್, ಲೆಟ್ ಅಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಾಟ್ ದ ಪೋಯೆಟ್ ಈಸ್ ಎಕ್ಸ್ಪ್ಲೇನಿಂಗ್ ಅಬೌಟ್ in the further lines. There are 12 lines in the poem. Let us see and let us know how is our environment and what is actually surrounding us. Okay, bye.